ಹಲೋ, ನಮಸ್ಕಾರ. ಹಾ ಅಣ್ಣ ನಮಸ್ತೆ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ಅಣ್ಣ ನನ್ನ ಹೆಸರು ಸ್ವರೂಪ್ ಶಿರ್ಸಿ ಅಂತ. ಹಾ. ನಾನು ಬಂದು ಮಳ್ಗಿ ಅವನು. ಮಳಿಗಿ. ಹಾ ನಮ್ದು ಒಂದು ಹೋರಿ ಹಬ್ಬದ ಒಂದು ಕ್ರೇಜ್ ಮೊದ್ಲಿಂದಾನು. ಅಲ್ಲಲ್ಲ, ಮುಡಗೋಡ್ ತಾಲೂಕ್ ಬರುತ್ತಾ? ಹಾ ಮುಂಡಗೋಡ್ ತಾಲೂಕು ಕಾರವಾರ ಡಿಸ್ಟಿಕ್ ಹಾ. ಮಳ್ಗಿ ಅಂತ. ಹಾ. ಅದೇ ಈಗ ಸದ್ಯ ಯೂಟ್ಯೂಬ್ ಹೋರಿ ಹಬ್ಬ ಹಾ. ಎರಡು ಮಾಡ್ಕೊಂಡು ಹೋಗ್ತಾ ಇದೀವಿ. ನೀವು ಲಾಸ್ಟ್ ಟೈಮ್ ಒಂದು ಯಾವ್ದೋ ವೀಕ್ ಆಗಿರೋ ಹೋರಿ ಅಥವಾ ಅದೇನೋ ದೈಹಿಕ ಸಮಸ್ಯೆ ಇದ್ದಂತ ಹೋರಿ ತಂದು ಹಬ್ಬಕ್ಕೆ ರೆಡಿ ಮಾಡ್ತಾ ಇದ್ರಿ. ಹೌದು ಹೌದು ಸಾಕಷ್ಟು ಎಫರ್ಟ್ ಹಾಕಿರೋದು ನೋಡಿದ್ವಿ ನಾವು. ಹೌದು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ ಎಟ್ ಪ್ರೆಸೆಂಟ್ ಸಮೇತ ಅದ್ರ ಜೊತೆಗೆ ಇದೀನಿ. ಒಂದ್ ದಿವಸ ಕರ್ಕೊಂಡ್ ಬಂದಿದ್ದೆ. ಹಾ. ಅದೇನಪ್ಪಾ ಅಂದ್ರೆ ಅಚಾನಕ್ ಆಗಿ ಸಿಕ್ಕಂತ ಹೋರಿ. ಹಾ. ನಾವ್ ಹಂಗೆ ಹೂಡಕ್ ಒಂದ್ ಹೋರಿ ಬೇಕು ಅಂತಿದ್ರು ನಮ್ ಪಕ್ಕದ ಮನೆಯವರು. ಹಾ. ನೋಡಕಂತ ಹೋಗಿದ್ವಿ. ಅವ್ರು ಮೊದ್ಲು ಒಂದ್ ವಿಡಿಯೋ ಮಾಡಿದ್ರಿ. ಅವಾಗ ಒಂದ್ ರಾಜಧಾನಿ ಅಂತ ಇತ್ತು. ಹಾ, ಮಳಗಿದ ಆ, ರಾಜಧಾನಿ. ರಾಜಧಾನಿ ಎಕ್ಸ್ಪ್ರೆಸ್ ಅಂತ. ಅವರು ನಮ್ ಪಕ್ಕದ ಮನೆ ಪೆಟ್ರೋಲ್ ಬಂಕ್ ಓನರ್ ಅವರು, ಪ್ರಜ್ವಲ್ ಅಣ್ಣ ಅಂತ ಒಂದು. ಹಾ. ಅವರ ನಮ್ಮ ಬಾಂಧವ್ಯ ಹೆಂಗೈತಂದ್ರೆ ಸ್ವಂತ ಅಣ್ಣ ತಮ್ಮಗಳಿಗಿಂತ ಜಾಸ್ತಿ ಇದೀವಿ. ಹಾ. ಸೊ ಹಂಗಾಗಿ ನಾನ್ ಯಾವ್ದಾರು ಇಷ್ಟಪಟ್ಟದ್ದು ಹೋರಿಗಳು ಅಂದ್ರೆ ನಮ್ದು ಬಂದು ಪಕ್ಕ ಮಿಡಲ್ ಕ್ಲಾಸ್. ಹ್ಮ್. ಸೊ ಹೋರಿನ ಸಾಕಷ್ಟು ಕೆಪಾಸಿಟಿ ಇನ್ನೊಂದು ಭಗವಂತ ಕೊಟ್ಟಿಲ್ಲ. ಹೌದು. ಸೊ ಹಂಗಾಗಿ ಅಂದ್ರೆ ಹುಚ್ಚ ಐತಿ, ಆ ಹುಚ್ಚ ಅವ್ರಿಗೂ ಹಿಡಿಸಿದ್ವಿ. ಹ್ಮ್. ಇವತ್ತು ನಾ ಮನ್ಸ್ ಮಾಡಿದ್ದು ಹೋರಿನ ಪಾಪ ತಾವು ಬಂದು ಅವರು ಸೇವೆ ಮಾಡಿ ನಾವು ಸೇವೆ ಮಾಡಿ ಹಬ್ಬ ಮಾಡ್ತಾ ಇದೀವಿ. ಅದೇ ರೀತಿ ಈ ಹೋರಿ ನೋಡ್ದಾಗ ಮನ್ಸ್ ಬಂತು. ಒಂದ್ ಮರ ಕಟ್ಟಾಕಿದ್ರು. ಹ್ಮ್. ಬೇಕು ತಗೊಂಬಂದ್ಬಿಡೋಣ, ನಾಳೆ ಕಡಿಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರ ಹೋರಿನ. ಅಂದ್ರೆ ಕಸಾಯಿಖಾನೆ ಹೋಗ್ತಾ ಇದ್ದಂತ ಹೋರಿ ಅದು. ಹಾ ನಾಳೆ ಕಸಾಯಿಖಾನೆಗೆ ಹೋಗ್ಬೇಕಿತ್ತದು. ಹಾ. ಸೊ ಇವತ್ತಿನ ದಿವಸ ಹಿಂಗ ನೋಡಿದ್ವಿ. ಹ್ಮ್. ನಾವು ಹೂಡ ಹೋರಿ ತರಕ್ ಹೋಗಿದ್ವಿ. ಕಡೆಗೆ ಇದನ್ನ ತಗೊಂಬಂದ್ಬಿಡೋಣ ಅಂತ ಹೇಳಿ ಅಣ್ಣ ಕೇಳಿದ ತಕ್ಷಣ ತಗೊಂಬಂದ್ವಿ. ಹ್ಮ್. ನಾನ್ ಕ್ಯಾಶುವಲ್ ಆಗಿ ಹಂಗೆ ಒಂದ್ ವಿಡಿಯೋ ಮಾಡಾಕ್ದೆ. ಹ್ಮ್. ಹಿಂಗೆ ಒಂದು ಹೋರಿ ತಗೊಂಬಂದಿದೀವಿ, ಇವತ್ತಿಂದ ಇದನ್ನ ರೆಡಿ ಮಾಡ್ಬೇಕು ಅಂತ ಅಂದು. ಅಂದ್ರೆ ಅದು ಅದಾದ್ ಹಬ್ಬ ಮಾಡೋ ನಿರೀಕ್ಷೆ ಏನಾದ್ರು ಇತ್ತ ನಿಮಗೆ? ಏನಿರ್ಲಿಲ್ಲ ಅಣ್ಣ. ನನಗ್ ಜಸ್ಟ್ ಅವ್ರು ದಲಾಡ್ರವ್ರು ಆಕ್ಚುಲಿ ಈ ಹೋರಿ ಇಟ್ಕೊಂಡರು. ಅಂದ್ರೆ ಎಲ್ಲಿಂದ ತಂದಿರೋದು? ಇಲ್ಲೇ ನಮ್ಮ ಪಕ್ಕದ ಹಳ್ಳಿಯಿಂದ. ಹಾ. ಅವರು ದಲಾಡ್ರಾಗಿದ್ರು. ಅವ್ರು ಹಂಗೆ ಇಲ್ಲ ಹಬ್ಬ ಮಾಡ್ತಿದ್ದ ಅಂದಿದ್ರು. ಹಾ. ಬಟ್ ನನ್ಗೇನಂತ ಹೋಪ್ ಇರಲಿಲ್ಲ. ಏನಪ್ಪಾ ಒಂದ್ ಜೀವ ಉಳ್ಸೋಣ ಅನ್ನೋ ನಿಟ್ಟಿನ ಮ್ಯಾಗ ನಾನು ಅಣ್ಣ ತಂದ್ವಿ. ಹ್ಮ್. ಒಂದ್ ವಿಡಿಯೋ ಮಾಡಾಕ್ದೆ. ಕಡಿಗ್ ಗೊತ್ತಾತು. ಒಂದ್ ವಿಡಿಯೋ ವೈರಲ್ ಆದ ತಕ್ಷಣ ಎಲ್ಲಾರು ಹೇಳಕತ್ರು ನಮ್ ಮನೆಗಿತ್ತು ಅಂತ. ಅಂದ್ರೆ ಅದು ಮೊದ್ಲು ಹಬ್ಬ ಮಾಡಿದಂತ ಹೋರಿ? ಮೊದ್ಲು ಟಾಪ್ ಹಬ್ಬ ಮಾಡಿದ್ದವ್ರಿ ಅಣ್ಣ. ಬರೀ ಅಂತಿಂತ ಹಬ್ಬ ಅಲ್ಲ. ರಾಣೆಬೆನ್ನೂರ ಅಖಾಡ ಸೆಕೆಂಡ್ಸ್ನಾಗ ದಾಟ್ರಿ ಹೋರಿ ಅದು. ಹಾ. ಮೊದ್ಲು ಮೂಲತಃ ಬಂದಿದ್ದು ಗೆಣಸಿ ಕರ. ಹಾ, ಗಂಡಸಿದು. ಗೆಣಸಿ ಹಾ. ಸಿಮಿ ಕರ. ಹ್ಮ್. ಅಲ್ಲಿಂದ ಕ್ವಾಡದ ಒಡೆಯ ಅನ್ನ ಪಿಪಿ ಊರಿ ಏನಿತ್ತಲ್ಲ, ಕ್ವಾಡದ ಅವ್ರು ತರ್ತಾರ ಕುರುಕ್ಷೇತ್ರ ಅಂತ. ಹ್ಮ್. ಕ್ವಾಡದ ಕುರುಕ್ಷೇತ್ರ ಅಂತ ತಂದು ಹಬ್ಬ ಮಾಡ್ತಾರೆ. ಹ್ಮ್. ಸರಿ ಸುಮಾರು ಒಂದ್ 3 ಹಬ್ಬ ಮಾಡ್ತಾರೆ. 3-4 ಹಬ್ಬ ಮಾಡ್ತಾರ ಅವ್ರು. ಹ್ಮ್. ಕಂಚಿನಿಗಳೂರು, ಹ್ಮ್. ನಾಗರಕತ್ರಿ, ಹ್ಮ್. ರಾಣೆಬೆನ್ನೂರು ಈ ತರ. ಹ್ಮ್. ಸೊ ಕಂಚಿನಿಗಳೂರು, ನಾಗರಕತ್ರಿಯಲ್ಲಿ ಟಾಪ್ ಹಬ್ಬ ಮಾಡದಂತ ಹೋರಿ ರಾಣೆಬೆನ್ನೂರ ಕಡದಾಗ ಒಂದನೇ ರೌಂಡ್ ಟಾಪ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಹ್ಮ್. ಆ ವಿಡಿಯೋಗಳಿದೆ, ನಿಮ್ಗೆ ಕಳಿಸ್ತೀನಿ. ಹ್ಮ್. ಆ 2ನೇ ರೌಂಡಿಗೆ ನಿಂತ್ಕೊಳತ್ತಂತೆ. ಹಾ. ಅವತ್ತು ನಿಂತಂತ ಹೋರಿ ಇವತ್ತಿನ ತನಕ ಕಾಲ್ ಕೇಳಿಲ್ಲ. ಅಂದ್ರೆ ಅವತ್ತಿಂದ ಹಬ್ಬ ಮಾಡ್ತಾನೆ ಇಲ್ಲ ಅದು. ಅದಾದ್ಮೇಲೆ ಹಂಗಂತ ಸುಮಾರು ಮನೆಗಳಿಗೆ ತಿರುಗಿದೆ ಇದು. ಹಾ. ಅದಾದ್ಮೇಲೆ ಇದಕ್ ಹೋಯ್ತು, ಕಿಟ್ಟದಳ್ಳಿ ಹೋಯ್ತು. ಕಿಟ್ಟದಳ್ಳಿ ಸೈಕೋ ಅಂತ ಇವಾಗ ಏನ್ ಹೋರಿಗಳಿದಾವಲ್ಲ, ಹಾ. ಅವ್ರ ಮನೆಗೆ ಕಿಟ್ಟದಳ್ಳಿ ಸೈಕೋ ಅಂತ ಹೋಯ್ತು. 1,80,000 ಚಿಲ್ಡ್ರೆಗೇನು. ಹಾ. ಅವ್ರು ಒಯ್ದು ಸುಮಾರು ಚೆನ್ನಾಗ್ ಮೇಯಿಸಿದ್ರು. ಹ್ಮ್. ಅಲ್ಲಿ ಅರ್ಧ ಕಡೆಕ್ ಹೋಗಿ ನಿಲ್ತು, ಎದ್ರಿಗೆ ಹೋಗಿ ನಿಂತ್ಕಂತು, ಈ ತರ ಮಾಡೋದು. ಹ್ಮ್. ಅದಾದ್ಮೇಲೆ ಅಲ್ಲಿಂದ ಹಾವೇರಿ ದಾದು ಅಂತ ಹೇಳಿ ವ್ಯಾಪಾರಸ್ಥರು ತಗೊಂಡ್ಬಂದ್ರು. ಹ್ಮ್. ಅವ್ರು 3 ದಿವಸ ಅಷ್ಟೇ ಮನೆಗೆ ಇಟ್ಕೊಂಡ್ರು. ಅಲ್ಲಿಂದ ದಾಸನಕೊಪ್ಪದವ್ರು ತಗೊಂಡ್ಬಂದ್ರು, ನಂಜುಂಡಿ ಅಂತ ಅಂದು. ಹ್ಮ್. ಅವ್ರು ಸುಮಾರು 1 ವರ್ಷಗಳ ಕಾಲ ಇಟ್ಕೊಂಡು, ಹ್ಮ್. ಈ ಹೇಳ್ಬೇಕಂದ್ರೆ ನಾವು ಏನಂತ ಎಫರ್ಟ್ ಹಾಕಿಲ್ಲ ಈ ಹೋರಿಗೆ. ಹ್ಮ್. ಹ್ಮ್. ಅವ್ರು ಹೆಚ್ಚಾನೆಚ್ಚು 1.5 ಲಕ್ಷ ರೂಪಾಯಿ ಬರೀ ದೇವ್ರು ದಿಂಡ್ರು ಇದಕ್ಕೆ ಅಲ್ಲಿ ಇಲ್ಲಿ ತಿರ್ಗಾದ ಮಾಡ್ಯಾರ. ಹ್ಮ್. ಆದ್ರೂನು ಇದು ಸರಿ ಆಗ್ಲಿಲ್ಲ. ಅಂದ್ರೆ ಅದು ಹೋರಿ ಸಮಸ್ಯೆ ಏನಂತ ಏನಾದ್ರು ಗೊತ್ತಾಯ್ತಾ ನಿಮಗೆ? ಹೋರಿಗೆ ನಾವು ಕೇಳಿದಾಗ ದೈಹಿಕ ಸಮಸ್ಯೆ ಏನು ಇಲ್ಲ ಅಂತೆ. ನಾವು ವೆಟನರಿ ಡಾಕ್ಟರ್ಗಳನ್ನ ಒಬ್ರಲ್ಲ ಅಂತ ಇಬ್ರನ್ನ ಕೇಳಾಗೈತಿ. ಹ್ಮ್. ಹಂಗ ಈಗ ಲಿವರ್ ಆಗ್ಲಿ ಇನ್ನೊಂದು ಮತ್ತೊಂದು ಏನೋ ಡ್ಯಾಮೇಜ್ ಐತಿ, ಅದಕ್ಕೆ ಈ ತರ ಹಾಳಾಗೈತಿ ಅನ್ನೋದೇನಿಲ್ಲ. ಹ್ಮ್. ಅದಕ್ಕೆ ಹೊರಗಿಂದಾನೇ ಹಿಂಗ ಹೊಡ್ತಾ ಬಿದ್ದೈತಂತಾನೆ ಒಂದಲ್ಲ 10 ಕಡೆ ಕೇಳಿದನು ಬಂದೈತಿ. ಹ್ಮ್. ಅದೇ ರೀತಿ ಅವ್ರ ಮನೆಗೂ ಬಾಳ ಟ್ರೈ ಮಾಡಿದ್ರು. ಹ್ಮ್. ಅಲ್ಲಿಂದ ಕೋಡಂಬಿ ಬಂತು. ಕೋಡಂಬಿ ಒಳಗೆ ಸ್ವಲ್ಪ ರ್ಯಾಶ್ ಬಾಳ ಇದು. ಹ್ಮ್. ರ್ಯಾಶ್ ಯಾವ ತರ ಅಂದ್ರೆ ನನಗೆ ಆಲ್ರೆಡಿ ಒಂದ್ಸತಿ ಹೊಟ್ಟೆ ಕೊಂಬಕೈತೆ, ಒಂದ್ಸತಿ ಬೆನ್ನಿ ಕೊಂಬಕೈತೆ. ಹ್ಮ್. ಜೀವ ಇಲ್ಲ ಅಂದ್ರೂ ಸಿಟ್ಟು ಬಾಳ. ಹ್ಮ್. ಹಂಗಾಗಿ ಸುಮಾರು ಜನ ಮನ್ಯಾಗ ಇಟ್ಕೊಂಡೇ ಇಲ್ಲ ಇದ್ರ ಸಿಟ್ಟಿಗರ್ದ ಕೊಟ್ಟು ಕಳಿಸ್ಬಿಟ್ರು. ಹ್ಮ್. ಕೋಡಂಬಿಯಿಂದ ಪಿಪಿ ಹೋರಿ ಆಗಕ್ಕೋಸ್ಕರ ಇದಕ್ ಹೋತು, ಎಲ್ಲಿ ಸಾವಿಕೇರಿ. ಹ್ಮ್.
ಸಾವಿಕೆರೆ ಕಿಂಗ್ ಮೇಕರ್ ಅಂತ. ಹ್ಮ್. ಅಲ್ಲಿಂದ ಏನಾಯ್ತು, ಕಮ್ತಕ್ಕೋಸ್ಕರ ಇನ್ ಹಬ್ಬಕ್ ನಡೆಯಲ್ಲ ಇದು ಅಂತ ಅಂದು ದಲಾಲ್ರ ಕೈಯಾಗೆ ಕಮ್ತಕ್ ಬಂತು. ಹ್ಮ್ ಕಮ್ತ ಮಾಡೋವರಿ ಈಗ ಸಿಟ್ಟಿದ್ರೆ ನಡೆಯಲ್ಲಲ್ಲ. ಹ್ಮ್ ಹ್ಮ್ ಹಂಗಾಗಿ ಸಿಕ್ಕಾಪಟ್ಟೆ ಹೊಡೆಯೋದು ಮಾಡ್ಯಾರ, ಅದಕ್ಕೆ ಕಸಿ ಮಾಡಕ್ಕೂ ಟ್ರೈ ಮಾಡ್ಯಾರ, ಹ್ಮ್ ಉಪವಾಸ ಇಟ್ಟು ನೋಡ್ಯಾರ. ಏನ್ ಮಾಡಿದ್ರು ಅದ್ರ ಗತ್ತು ಅದ್ರ ಸಿಟ್ಟು ಬಿಟ್ಕೊಡ್ಲೇ ಇಲ್ಲ. ಹ್ಮ್ ಅದ್ರ ಸಿಟ್ಟೆ ಅದ್ರದ್ದು ಅಂತ್ಯಕ್ಕೆ ಮೂಲ ಆಗಿತ್ತು. ಹ್ಮ್ ಆದ್ರೆ ಭಗವಂತನ ದಯೆ ನಮಗೊಂದು ಅವಕಾಶ ಕೊಟ್ಟ ಬಸವಣ್ಣನ ಸೇವೆ ಮಾಡಕ್ಕೆ. ಹ್ಮ್ ಎಲ್ಲೋ ಇವತ್ತು ಜೀವ ಎಲ್ಲೋ ಕಸಾಯಿಖಾನೆಯಲ್ಲಿ ಬಿಡ್ಬೇಕಾಗಿದ್ದು ಹ್ಮ್ ಇವತ್ತು ತಂದು ಇಟ್ಕೊಂಡಿದ್ದೀನಿ. ಹ್ಮ್ ಆದಷ್ಟು ನನ್ನ ಶಕ್ತಿ ಮೀರಿ ನಾನು ಎಲ್ಲಾ ಸಾಡ್ಗುಪ್ಪಿ ಮುಖಪಜ್ಜರಿಂದ ಹಿಡಿದು ಪ್ರತಿಯೊಂದು ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲಾ ಕಡೆನೂ ಹೋಗ್ತಾನೂ ಇದೀನಿ, ಅದಕ್ಕೆಲ್ಲ ಫುಡ್ ತೋರಿಸ್ತಾನೂ ಇದೀನಿ. ಹ್ಮ್ ಬಟ್ ಈಗ ಏನೈತಿ ಇನ್ನೊಂದ್ ಸ್ವಲ್ಪ ದಿವಸ ರಿಸಲ್ಟ್ ಗೊತ್ತಾಗ್ಬೇಕು. ಅಂದ್ರೆ ಈಗ ಈಗ ಹಬ್ಬಕ್ಕ ಸಂಪೂರ್ಣ ರೆಡಿ ಆಗಿದೆ ಹೋರಿ. ಆ ಹೇಳಕ್ಕಾಗಲ್ಲ, ಹಬ್ಬಕ್ ಹಾಕಿದ್ಮೇಲೆ ಗೊತ್ತಾಗತ್ತೆ. ಯಾಕಂದ್ರೆ ಈಗ ಸದ್ಯ ಒಂದ್ 2 ತಿಂಗಳ ಕಾಲ ನನ್ನ ಪರ್ಸನಲ್ ಪ್ರಾಬ್ಲಮ್ ಇಂದ, ಆಮೇಲೆ ಮನೇಲಿ ಸ್ವಲ್ಪ ಒಬ್ರಿಗೆ ಹುಷಾರಿರ್ಲಿಲ್ಲ ಅಂತ ಅಂದು ದೇಖರೇಖೆ ಮಾಡಕ್ ಆಗ್ಲಿಲ್ಲ, ಹಾಸ್ಪಿಟ್ಲ್ ಅದು ಇದು ಅಂತ ಹೋಗಿ. ಹಾ ಆಮೇಲೆ ನಾನು ಸ್ವಲ್ಪ ಪರ್ಸನಲ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಆ ಕಡೆ ಸ್ವಲ್ಪ ಲಕ್ಷ್ಯ ಕಮ್ಮಿ ಮಾಡ್ಬಿಟ್ವಿ. ಹಾ ಆ ಗ್ಯಾಪ್ನಾಗ ಇನ್ನೊಂದ್ ಚೂರು ಸೊರಗ್ ಬಿಡ್ತು. ಅಂದ್ರೆ ಈಗ ಅದು ಫಿಟ್ ಆಗೈತಾ? ಫಿಟ್ ಅಂದ್ರೆ ಅಂತ ಏನ್ ಫಿಟ್ ಆಗಿಲ್ಲ, ಬಟ್ ನಾನ್ ತಂದಾಗ ಬರೀ ಎಲ್ಬೇ ಇತ್ತು. ಹಾ ಆ ಫೋಟೋ ಇದೆ, ಕಳಿಸ್ತೀನಿ ನಿಮ್ಗೆ. ಡೇ 1 ಬರೀ ಎಲ್ಬ್ ಅಷ್ಟೇ ಇತ್ತು, ಮೈಯಾಗೆ ಮಾಂಸ ಇರಲಿಲ್ಲ. ಹಾ ಈಗ ಒಂದು 50 to 60% ಮಾಂಸ ಕ್ರಿಯೇಟ್ ಆಗಿದೆ ಬಾಡಿಲಿ. ಹಾ ಹಾ ಇನ್ನು ರಿಕವರಿಗೆ ಬಹಳ ಟೈಮ್ ಬೇಕಾಗತ್ತೆ ಅದಕ್ಕೆ. ಹಾ ಎಲ್ಲ ಈಗೆಲ್ಲ ರನ್ನಿಂಗ್ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾ ಇದ್ದಲ್ಲಿ? ರನ್ನಿಂಗ್ ಮಾಡ್ತಿದ್ದೆ, ಸ್ವಿಮ್ಮಿಂಗ್ ಮಾಡಿಸ್ತಿದೀವಿ. ಹಾ ಫುಡ್ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ತಮಿಳ್ನಾಡು ಫುಡ್ ಬರುತ್ತಲ್ವಾ, ಶ್ರೀರಾಮ್ ಫೀಡ್ಸ್, ಹಾ ನಮ್ಮ ಇಲ್ಲಿ ಬನವಾಸಿ ಹತ್ರ ಇವರು, ದೇವ ಅವ್ರ ಹತ್ರ ತರ್ತೀವಿ. ಹಾ ಆ ಯಾವ್ದು ಬನವಾಸಿ ಹತ್ರ ಒಂದು ಊರಿಂದ ತರ್ತೀವಿ. ಹಾ ಸೊ ಅಲ್ಲಿಂದ ತರ ಫುಡ್ 3 ಸತಿ ಹಾಕ್ತಿವಿ ಡೈಲಿ. ಹಾ ಹಸಿ ಹುಲ್ಲು, ಒಣ ಹುಲ್ಲು. ಹ್ಮ್ ಈಗ ನೈಟ್ ಒಂದ್ ಅರ್ಧ ಲೀಟರ್ 1 ಲೀಟರ್ ಹಾಲು, ಮೊಟ್ಟೆ ಎಲ್ಲ ಹಾಕ್ತಿದೀವಿ. ಹ್ಮ್ ಬಟ್ ಅದು ಏನಾಗ್ತಿದೆ, ದೈಹಿಕವಾಗಿ ನಾವ್ ಏನೇ ಮೆಡಿಸಿನ್ಸ್ ಕೊಟ್ರು ಏನೇ ಕೊಟ್ರುನು ಹ್ಮ್ ಒಳಗಡೆ ಇದ್ದಂತ ಒಂದ್ ನೆಗೆಟಿವ್ ಎನರ್ಜಿ ಏನಿತ್ತು ಅದು ಬಿಡ್ತಾ ಇರ್ಲಿಲ್ಲ ಅದಕ್ಕೆ ಹ್ಮ್ ಏಳುಗತಿ ಆಗಕ್ಕೆ. ಅದು ತಿನ್ನದ್ ನೋಡ್ಬಿಟ್ರೆ ನೀವು ಒಳ್ಳೆ ಮಷಿನ್ ಸ್ಟಾರ್ಟ್ ಮಾಡಿಟ್ಟಂಗೆ ಅದ್ ತಿನ್ನೋದು. ಹಾ ಗ್ಯಾಸ್ ಹಾಕಿದ್ರೆ ಗಬ 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 ಹೊಡೀತಿರ್ತಾನೆ. ಹಾ ಬಟ್ ದೇಹ ತಗೊಂತಿರ್ಲಿಲ್ಲ. ಈಗ ಸ್ವಲ್ಪ ಇನ್ನೂ 1-2 ಕಡೆ ಈಗ ಎಟ್ ಪ್ರೆಸೆಂಟ್ ದೇವ್ರ ಎದುರಿಗೆ ನಿಂತ್ಕೊಂಡೆ ಮಾತಾಡ್ತಿದ್ದೀನಿ. ಹಾ ನೋಡೋಣ ಎಲ್ಲಾ ದೇವ್ರ ಆಶೀರ್ವಾದ ಏನಾಗತ್ತೆ. ಅಂದ್ರೆ ಈಗ ಸದ್ಯದಾಗ ಇನ್ನು ಕೆಲವು ದಿನ ದೀಪಾವಳಿ ನಂತರ ಅದ್ರದ್ದು ಹಬ್ಬದ ಒಂದು ರಿಸಲ್ಟ್ ಗೊತ್ತಾಗ್ಬೋದು. ಅಂದ್ರೆ ಈಗ ಮಳಿಗೆ ಹಬ್ಬಕ್ ಹಾಕ್ಬೇಕು. ಈಗ ಇದೇ 23ಕ್ಕಿದೆ. ಹಾ ಎಲ್ಲಾ ಅಭಿಮಾನಿಗಳಿಗೂ ಬರಕ್ ಹೇಳಿದೀನಿ. ಬಂದ್ರೆ ಖುಷಿ, ಬಂದಿಲ್ಲ ಅಂದ್ರೂ ಏನ್ ಮಾಡಕ್ಕಾಗಲ್ಲ, ಒಬ್ನೇ ಮಾಡ್ತೀನಿ. ಅಲ್ಲ, ಇಷ್ಟೆಲ್ಲ ಎಫರ್ಟ್ ಹಾಕಿದ್ರಿ, ನಿಮಗೆ ಅಟ್ಲೀಸ್ಟ್ ಒಂದು ಬಸವಣ್ಣ ಒಂದು ರಿಸಲ್ಟ್ ಕೊಟ್ರೆ ಬಹಳ ಖುಷಿ ಆಗತ್ತೆ ನಮಗೂ. ಅದು ಈಗ ರೀಸೆಂಟ್ ಆಗಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಎಲ್ಲ ಸ್ವಲ್ಪ ಹಾಸ್ಪಿಟಲ್ ಅದು ಇದು ಬಹಳ ಪ್ರೆಷರ್ ಅಲ್ಲಿ ಇದ್ದೆ ನಾನು. ಹ್ಮ್ ಪರ್ಸನಲ್ ಪ್ರಾಬ್ಲಮ್ ಇಂದ ಸ್ವಲ್ಪ ಬಂದ್ ವಿಡಿಯೋ ಹಾಕಿದೆ. ಒಂದ್ ಸ್ವಲ್ಪ ಗ್ಯಾಪ್ ಆಗಿದ್ದಕ್ಕೆ ಏನೋ ಗೊತ್ತಿಲ್ಲ, ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಬಂದಿದ್ವು. ಅಷ್ಟೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ. ಹ್ಮ್ ನೋಡೋಣ ಭಗವಂತ ಏನ್ ಇಟ್ಟಾನ ಅಂತ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ, ನನಗೆ ಈ ಹೋರಿ ಕಟ್ಟಿರೋದು ಒಂದೇ ರೀಸನ್. ಹ್ಮ್ ನಾನೇನು ಹೆಸರು ಮಾಡ್ಬೇಕು ಅನ್ನೋದಿಲ್ಲ. ಹ್ಮ್ ಈಗ ನೀವು ನೋಡಿರ್ಬಹುದು, ಯಾಕಂದ್ರೆ ಗೊತ್ತೈತ ಇಲ್ಲ ಗೊತ್ತಿಲ್ಲ, ನಮ್ದು 1-2 ಯೂಟ್ಯೂಬ್ ಚಾನಲ್, ಶಾರ್ಟ್ ಫಿಲ್ಮ್ ಅದು ಇದು ಮೊದ್ಲಿಂದಾನು ಮಾಡ್ಕೊಂತ ಬರ್ತಾ ಇದೀನಿ. ಹೌದು, ಸಾಕಷ್ಟು ವರ್ಷಗಳಿಂದಾನು ವರ್ಕ್ ಮಾಡ್ತಾ ಇದೀರಿ social media ಅಲ್ಲಿ. ಏಜ್ ಅಲ್ಲಿ ಏನ್ ನಾವೇನ್ ದೊಡ್ಡವರಲ್ಲ, ಸಣ್ಣಕ್ಕಿದ್ದಾಗಿಂದಾನು ಮಾಡ್ಕೊಂತ ಬಂದೇನಿ. ಹೌದಾ? ಹೌದು. ನನ್ನ ಇಂಟೆನ್ಷನ್ ಇದು ಹಬ್ಬ ಮಾಡಿ ನನ್ಗೆ ಹೆಸರು ಕೊಡೋದ್ ಬೇಕಾಗಿಲ್ಲ ಅಣ್ಣ. ಹಾ ನನ್ನ ಉದ್ದೇಶ ಒಂದೇ. ಹೌದಾ? ಹ್ಮ್ ಅದೇ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಇದು ನನಗೆ ಹಬ್ಬ ಮಾಡಿ ಹೆಸರು ಮಾಡ್ಕೊಡೋದ್ ಬೇಕಾಗಿಲ್ಲ ಅಣ್ಣ. ಹಾ ಈ ಓರಿ ಹಬ್ಬ ಮಾಡಿ ಹೆಸರು ಮಾಡ್ಕೊಡೋದ್ ಬೇಕಾಗೇ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ನಾನೇನ್ ಹೆಸರು ಮಾಡಿದ್ನಿ ಅಲ್ಲಲ್ಲ, 4-5 ಜನಕ್ಕೆ ಗೊತ್ತದೀನಿ. ಹಾ ಯೂಟ್ಯೂಬ್ ಹೊರಿ ಇಂಟರ್ವ್ಯೂ ಅಂತ ಅಂದು. ನಾ ಇದನ್ ಸಾಕ್ತಿರೋ ಉದ್ದೇಶ ಒಂದೇ. ಇದ್ರ ಕೈ ಹೊಟ್ಟೆ ಕೊಂಬ ಹಾಕಿಸ್ಕೊಂಡು, ಜನ ಕಡೆ ಅನ್ಸ್ಕೊಂಡು, ಮನೆಯವ್ರ ಕಡೆ ಅನ್ಸ್ಕೊಂಡು ಸಾಕ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಇದು ಒಂದು ಹಬ್ಬ ಮಾಡ್ತು ಅಂದ್ರೆ ಎಷ್ಟೋ ಕಡಿಯಂತ ಹೋರಿಗಳು ನಿಲ್ತಾವ್, ಜೀವ ಉಳಿತದೆ. ಒಳ್ಳೆ ಇದು ಹೋರಿಗಳ ಕುರಿತಾಗಿ ಒಂದು ಒಳ್ಳೆ ಸಂದೇಶವನ್ನು ನೀಡ್ತಕ್ಕಂತ ಒಂದು ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನೀವೇ ಆ ಮೂಮೆಂಟ್ ನಾಗ ನೀವೇ ಹೇಳ್ತೀರಿ. ಈಗ ನೀವೇ ಯಾವ್ದೋ ಒಂದು ಕೆಟ್ಟಿರೋ ಹೋರಿ ನೋಡ್ತೀರಿ, ಅವ್ರು ಕೊಡ್ಬೇಕು ಅಂತಿರ್ತಾರ ಕಡೆಯವರಿಗೆ ಇನ್ನೊಂದು ಮತ್ತೊಂದು ಅಂತ ಗೊತ್ತಾದಾಗ, ಆ ಸ್ವರೂಪನೆ ಮಾಡ್ಯಾನ, ನಿಮಗೆ ಯಾವ ಲೆಕ್ಕ, ನಿಮ್ಗೇನ್ ಮಾಡಕ್ಕಾಗಲ್ಲ ಅಂದಾಗ ಅವ್ರಿಗೂ ಒಂದ್ ಹೋಪ್ ಹುಟ್ಟತೈತಿ. ಖಂಡಿತ. ಈಗ ನಾ ಮಾಡಕ್ಕಾಗಲ್ಲೇನಪ್ಪ. ಎಲ್ಲಾ ರೆಡಿ ಇರೋ ಹೊರಿ ತಂದ್ ಹಬ್ಬ ಮಾಡೋದಕ್ಕೂ ಕೆಟ್ಟಿರ್ತಕ್ಕಂಥ ಹೊರಿ ತಂದ್ ಹಬ್ಬ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಐತಿ. ಮತ್ತೆ ಒಂದು ಶಾಂತಿ ಅನ್ನೋದು ಇರ್ತೈತಿ. ಒಂದು ಮಾನಸಿಕ ಬದಲಾವಣೆ ಕೂಡ ನಮ್ಮಲ್ಲಿ ಆಗ್ತೈತಿ. ಹೌದು.
ಅದೇ ಮೊದ್ಲಿಂದಾನು ಹೇಳಿದೀನಿ, ವೀಕ್ಷಕರೇ ಮಾಲೀಕರು ಇದಕ್ಕೆ ಅಂತ ಅಂದು ಯಾರು ಬಂದ್ರು ಯಾವತ್ತಿಗೂ ಯಾರಿಗೂ ಬೇಜಾರ್ ಮಾಡಿ ಕಳ್ಸಿಲ್ಲ. ಹಾ ಸೊ ಅದೇ ರೀತಿ ಎಲ್ಲರೂ ಪಾಪ ಎಷ್ಟೋ ಜನ ಇದಕ್ಕೆ ಫುಡ್ ಅದು ಇದು ಅವರೇ ತಂದ್ಕೊಟ್ಟರು ಅದಾರೆ. ಹಾ ನಮ್ಮ ಹಾನಗಲ್ಲಿನ ಮಹೇಶ್ ಅಣ್ಣ ಅನ್ನೋರು, ಆಮೇಲೆ ಅಕ್ಕಿ ಹಾಲೂರು ಬಿಗ್ ಡ್ಯಾಡಿ ಅನ್ನೋರು, ಹಾ ಬಿಗ್ ಡ್ಯಾಡಿ ಹೋರಿ ಮಾಲೀಕರು, ಆಮೇಲೆ ಅಕ್ಕಿ ಹಾಲೂರಲ್ಲಿ 2 ಸತಿ ಮೆರವಣಿಗೆ ಮಾಡಿಸಿದ್ರಿ ಹೋರಿದು. ಹಾ ಹಿಂಗೆ ಒಂದು ಬಸವಣ್ಣನ ಸೇವೆ ಮಾಡೋದ್ರಿಂದ ನಮಗೂ ಒಂದು ರೆಕಗ್ನೈಸೇಷನ್ ಸಿಗ್ತಾ ಇದೆ. ಹ್ಮ್ ನೋಡೋಣ ಭಗವಂತ ಏನ್ ಇಟ್ಟಿದ್ದಾನೆ, ಎಲ್ಲಾ ಅಭಿಮಾನಿಗಳ ಆಶೀರ್ವಾದ, ನಿಮ್ಮಂತ ಎಲ್ಲ ಒಂದು ಹಿರಿಯರ ಆಶೀರ್ವಾದದಿಂದ. ನಮ್ದೆಲ್ಲ ಏನೋ ನೀವು ಚೆನ್ನಾಗಿ ಮಾಡ್ರಿ, ನೆಕ್ಸ್ಟ್ ಕಂಟೆಂಟ್ಗಳು ಚೆನ್ನಾಗ್ ಮಾಡ್ರಿ, ಹ್ಮ್ ಮತ್ತೆ ಒಳ್ಳೆ ವಿಷಯಗಳನ್ನ ತಲುಪಿಸೋ ಕೆಲಸ ಮಾಡ್ರಿ ಅಂತ ಹೇಳಕ್ ನಾವು ಇಷ್ಟಪಟ್ಟು. ಓಕೆ ಓಕೆ. ಅದೇ ಅಣ್ಣ, ಇನ್ನೊಂದೇನಪ್ಪಾ ಅಂದ್ರೆ ಹೋರಿ ಹಬ್ಬದಾಗ ಯುವಕರಿಗೆ ಅದೇ ಹ್ಮ್ ಆದಷ್ಟು ಈ ತರ ಕೆಟ್ಟಂತ ಹೋರಿಗಳನ್ನ ತಗೊಂಬಂದು ರೆಡಿ ಮಾಡಿ ಹಬ್ಬಕ್ ಮಾಡಕ್ ನೋಡ್ರಿ. ಹ್ಮ್ ಲಕ್ಷಗಟ್ಲೆ ತಗೊಂಬಂದು ಸಾಲ ಮಾಡ್ಕೊಂಡು ಅದ್ ಹಬ್ಬ ಮಾಡಿಲ್ಲ ಅಂತ ಕೊರಗಕ್ಕಿನ್ನ ಇವು ಹೋದ್ರಿ ಅಂದ್ರೆ ಊರಾಗ ಒಂದ್ 30-40 ಸಾವಿರ ರೂಪಾಯಿ ಸಿಕ್ಬಿಡ್ತಾವ ಇಂತ ಹಾಳಾದವು ಕೆಟ್ಟವು. ಹಾ ಏನಪ್ಪಾ ಇವಕ್ಕೆ ದುಡ್ಡು ಜಾಸ್ತಿ ಹಾಕದಿರಲ್ಲ, ಟೈಮು ಮತ್ತೆ ನಮ್ ಮನ್ಸು ಜಾಸ್ತಿ ಇಟ್ಟು ಕೆಲಸ ಮಾಡ್ಬೇಕಷ್ಟೇ. ಹೌದು. ಅದೇ ಅಣ್ಣ. ಸರಿ.